ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಫಾಸ್ಟ್ ಫುಡ್ ಸೆಂಟರ್ಸಲ್ಲಿ ಎಗ್ ಫ್ರೈಡ್ ರೈಸ್ ಯಾವ ರೀತಿ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಪಕ್ಕಾ ಹೋಟೆಲ್ ಸ್ಟೈಲಲ್ಲೂ ಇರುತ್ತೆ, ಅದೇ ರೀತಿ ಫಾಸ್ಟ್ ಫುಡ್ ಸೆಂಟ್ರಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೋ ಅದೇ ಟೇಸ್ಟಲ್ಲಿ ನಿಮಗೆ ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವತ್ತಾದರೂ ಆಚೆ ತಿನ್ನಬೇಕು, ಏನಾದರೂ ಸ್ಪೈಸಿಯಾಗಿ ಅಂದಾಗ ನೀವು ಮನೆಯಲ್ಲೇ ಈ ರೀತಿ ನೀವು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಬನ್ನಿ ಯಾವ ರೀತಿ ಈ ಎಗ್ ಫ್ರೈಡ್ ರೈಸ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತೀನಿ. ಮೊದಲಿಗೆ ಈ ರೀತಿ ಒಂದು ಬಾಣಲೆ ಇಕ್ಬಿಟ್ಟು ಸ್ಟವ್ ಮೇಲೆ ಅದಕ್ಕೆ 75 ml ಅಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 4 ಜನಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಎಗ್ ಫ್ರೈಡ್ ರೈಸು. ಮತ್ತು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಕ್ಯಾರೆಟ್ನ ಈ ರೀತಿ ತುರಿದು ಇಟ್ಕೊಂಡಿದ್ದೆ ನಾನು, ಸ್ವಲ್ಪ ದಪ್ಪಕ್ಕೆ ಅದನ್ನು ಸಹ ಈ ರೀತಿ ಹಾಕ್ತಾಯಿದ್ದೀನಿ. ನೀವು ತುರಿದು ಹಾಕ್ಕೊಂಡ್ರೆ ನಿಮಗೆ ಅಷ್ಟೊಂದು ಹಸಿ ಇರಲ್ಲ. ಸೊ ನೀವು ಹಂಗೆ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ನಿಮಗೆ ಹಸಿ ಹಂಗೆ ಇರುತ್ತೆ. ನೆಕ್ಸ್ಟು ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ, ಯಾಕಂದರೆ ಮೊಟ್ಟೆಯಲ್ಲಿ ಉಪ್ಪಿನಂಶ ಇರುತ್ತೆ ಅಲ್ಲ, ಸೊ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 5 ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ 4 ಜನಕ್ಕೆ ಎಗ್ ಫ್ರೈಡ್ ರೈಸ್ ರೆಡಿ ಮಾಡ್ತಾ ಇರೋದ್ರಿಂದ 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಪ್ರಿಪೇರ್ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಡಿಪೆಂಡು, ನೀವು ಎಷ್ಟು ಮೊಟ್ಟೆ ಹಾಕ್ಕೊತಿದ್ದೀರ ಅನ್ನೋದು ಅದು ನಿಮಗೆ ಬಿಟ್ಟಿದ್ದು. ಸೊ ಇವಾಗ ಮೊಟ್ಟೆ ಎಲ್ಲ ಒಡೆದು ಹಾಕಿದ್ದೆ ಆದಮೇಲೆ ಜಸ್ಟ್ ಒಂದು 30ರಿಂದ 20 ಸೆಕೆಂಡ್ ಈ ರೀತಿ ಹಂಗೆ ಬಿಡಿ. ಇವಾಗ ನಿಧಾನಕ್ಕೆ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ನ ಮಧ್ಯಮ ಉರಿಯಲ್ಲೇ ಇಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಾಂದರೆ ಮೊಟ್ಟೆ ಎಲ್ಲ ಸೀದೋಗುತ್ತೆ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ನೆಕ್ಸ್ಟು ನಾವು ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾಯಿಲ್ಲ, ಇಲ್ಲಿ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಆಲ್ರೆಡಿ ನಾನು 1.5 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಸೊ ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಜೀರಿಗೆ ಪೌಡರು ಅದೇ ರೀತಿ ಗರಂ ಮಸಾಲ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟು ನಾನು ಹೇಳೋದ್ನಲ್ಲ ಫಾಸ್ಟ್ ಫುಡ್ ಸೆಂಟರ್ಸಲ್ಲಿ ಯಾವ ರೀತಿ ಟೇಸ್ಟ್ ಬರುತ್ತೆ ಅಂತಂದ್ಬಿಟ್ಟು ಅದೇ ರೀತಿ ನಾನು ಮಾಡ್ತಾಯಿರೋದು. ಸೊ ಆದ್ದರಿಂದ ನಾನು ಇವಾಗ ಸಾಸ್ಗಳು ಯೂಸ್ ಮಾಡ್ತಾಯಿದ್ದೀನಿ. ಸೋಯಾ ಸಾಸ್ 1 ಟೀ ಸ್ಪೂನ್, ಟೊಮೊಟೊ ಸಾಸ್ 1 ಟೀ ಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 1 ಟೀ ಸ್ಪೂನ್, ಸ್ವಲ್ಪ ವಿನಿಗರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸಾಸ್ಗಳೆಲ್ಲ ಬೇಡ, ನಾವು ಹೆಲ್ದಿಯಾಗಿ ತಿನ್ನಬೇಕನ್ನೋರು ಜಸ್ಟ್ ಮಸಾಲೆಗಳನ್ನು ಯೂಸ್ ಮಾಡ್ಕೊಂಬಿಟ್ಟು ಫ್ರೈಡ್ ರೈಸ್ ಮಾಡ್ಕೋಬೋದು. ಸೊ ನಮಗೆ ಫಾಸ್ಟ್ ಫುಡ್ ಸೆಂಟರ್ಸ್ ಟೇಸ್ಟ್ ಬೇಕಂದರೆ ಸಾಸ್ಗಳು ಹಾಕಲೇಬೇಕು, ಯಾಕಂದರೆ ಅವ್ರು ವಿತೌಟ್ ಸಾಸ್ ಕೊಡಲ್ಲ. ಸೊ ಆದ್ದರಿಂದ ಅದೇ ರುಚಿಯಲ್ಲಿ ನಾವು ಮಾಡ್ಕೋಬೇಕಂದ್ರೆ ಈ ಸಾಸ್ಗಳೆಲ್ಲ ಹಾಕಲೇಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ರೈಸ್ನ ಕುಕ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಯಾವತ್ತೇ ಆಗಲಿ ಎಗ್ ಫ್ರೈಡ್ ರೈಸ್ ಮಾಡಬೇಕಂತಂದರೆ ಅನ್ನ ಬಿಸಿ ಇರಬಾರ್ದು ಸ್ನೇಹಿತರೆ. ನಾವು ಬಿಸಿ ಅನ್ನನ ತಣ್ಣಗೆ ಹಾಕಿಬಿಡಬೇಕು. ಒಂದು ಪ್ಲೇಟಲ್ಲಿ ತೆಗೆದಿಕ್ಕಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಬ ಈ ರೀತಿ ಉದುರಾಗಿ ಬರುತ್ತೆ ರೈಸು. ನಮಗೆ ಎಗ್ ರೈಸು ತುಂಬ ರುಚಿಯಾಗಿರುತ್ತೆ ನೋಡಿ. ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಫೈನಲಿ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಒಳ್ಳೆ ಮಿಕ್ಸ್ ಕೊಡಿ. ಉಪ್ಪು ಖಾರ ಆಗಿದೆ ಇಲ್ಲ ಅಂತಂದ್ಬಿಟ್ಟು ಒಮ್ಮೆ ಚೆಕ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಇನ್ನಷ್ಟು ಈ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.